ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಡೀ ಜಗತ್ತಿಗೆ ದೊಡ್ಡ ಬದಲಾವಣೆ ತಂದುಕೊಟ್ಟಿದೆ. ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ಫಿಂಗರ್ ಟಿಪ್ನಲ್ಲಿ ಪಡೆಯೋದ್ರಿಂದ ಹಿಡಿದು ನಮಗೆ ಏನು ಇಷ್ಟ, ಯಾವ್ದು ಕಷ್ಟ ಎಲ್ಲ ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋ ತನಕನೂ ಅಗಾಧವಾಗಿ ಬೆಳೆದಿದೆ. ಹೀಗೆ ಹಬ್ಬಿರೋ AI ಜೊತೆಗೆ ಈಗ ಇನ್ನೊಂದು ಹೆಸರು ಕೇಳಿ ಬರ್ತಾ ಇದೆ. ಆ ಇನ್ನೊಂದು ಹೆಸರೇ AR. ಏನಿದು AR? ಏನು ಕೆಲಸ ಮಾಡುತ್ತೆ? AR ಅಂದರೆ ಆಗ್ಮೆಂಟೆಡ್ ರಿಯಾಲಿಟಿ. ಇದನ್ನೇ ಆಧಾರವಾಗಿ ಇಟ್ಕೊಂಡು ಬಂದಿದೆ AR ಗ್ಲಾಸಸ್. ಇವು ಸಾಮಾನ್ಯವಾದ ಸ್ಪೆಕ್ಸ್ ಅಥವಾ ಗಾಗಲ್ಸ್ ಅಲ್ಲ. ಇದನ್ನು ಧರಿಸಿದ್ರೆ ಕೈನಲ್ಲಿ ಮೊಬೈಲ್ ಹಿಡಿಯೋದೇ ಬೇಕಾಗಿಲ್ಲ. ಮೊಬೈಲ್ನ ಕಂಪ್ಲೀಟ್ ಫೀಲ್ ನಿಮ್ಮ ಕಣ್ಣೆದುರುಗಡೆನೇ ಬರುತ್ತೆ. ಗಾಳೀಲಿ ಕೈ ಸ್ವೈಪ್ ಮಾಡಿ ವರ್ಕ್ ಮಾಡ್ಬೋದು. ಅಷ್ಟೇ ಯಾಕೆ, ಟೈಪಿಂಗ್ ಕೂಡ ಮಾಡ್ಬೋದು. ಇನ್ನು ಮೊಬೈಲ್ ಸ್ಕ್ರೀನ್ನಲ್ಲಿ ಕಾಣೋ ಮೆನು, ಕಾಲ್ಸ್, ಗ್ಯಾಲರಿ, ಆ್ಯಪ್ಸ್ ಎಲ್ಲವೂ ಕೂಡ ನಿಮ್ಮ ಕಣ್ಮುಂದೆನೇ ಬರುತ್ತೆ. ಆದರೆ ಹೊರ ಜಗತ್ತಿಗೆ ನೀವು ಏನು ನೋಡ್ತಿದ್ದೀರಾ ಅಂತ ಗೊತ್ತಾಗೋದೇ ಇಲ್ಲ. ಬಸ್ನಲ್ಲಿ ಕೂತ್ಕೊಂಡೆ ನೀವು ಸಿನಿಮಾ ಕೂಡ ನೋಡ್ಬೋದು. ಇನ್ನು ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದರೂ ಕೂಡ ವಿಡಿಯೋ ಕಾಲ್ ಅಟೆಂಡ್ ಮಾಡ್ಬೋದು. ಇನ್ನೊಬ್ಬರಿಗೆ ಗೊತ್ತಾಗದೇ ಇರೋ ಹಾಗೆ ವರ್ಚುವಲ್ ಪ್ರಪಂಚನ ನಿಮ್ಮ ಕಣ್ಣೆದುರುಗಡೆ ತಂದುಕೊಡುತ್ತೆ AR ಗ್ಲಾಸಸ್. ಇಷ್ಟಕ್ಕೂ ಈ ಗ್ಲಾಸಸ್ ಹೇಗೆ ಕೆಲಸ ಮಾಡುತ್ತೆ? ಈ ಗ್ಲಾಸ್ನಲ್ಲಿರೋ ಪವರ್ಫುಲ್ ಸೆನ್ಸರ್ ನಮ್ಮ ಎರಡು ಕೈಗಳ ಹಾಗೆಯೇ ಕಣ್ಣಿನ ಮೂವ್ಮೆಂಟ್ನ ಟ್ರ್ಯಾಕ್ ಮಾಡುತ್ತೆ. ಇದನ್ನು ವೇರ್ ಮಾಡೋವಾಗ ಹಾಕೊಳ್ಳೋ ನ್ಯೂರಲ್ ರಿಸ್ಟ್ ಬ್ಯಾಂಡ್ ನಮ್ಮ ನ್ಯೂರನ್ಸ್ನ ಪ್ರತಿ ಎಲೆಕ್ಟ್ರಿಕಲ್ ಸಿಗ್ನಲ್ನು ಟ್ರ್ಯಾಕ್ ಮಾಡುತ್ತೆ. ಹಾಗೆ ಇವೆರಡೂ ಟ್ರ್ಯಾಕ್ ಮಾಡಿದ್ದನ್ನು ಕಂಪ್ಯೂಟ್ ಬಕ್ ಅನ್ನೋ ಇನ್ನೊಂದು ಡಿವೈಸ್ಗೆ ಕಳಿಸಿಕೊಡುತ್ತೆ. ಇದೊಂಥರ ಮಿನಿ ಕಂಪ್ಯೂಟರ್ ಅಂತ ಹೇಳ್ಬೋದು. ಇನ್ನು ನ್ಯೂರಲ್ ರಿಸ್ಟ್ ಬ್ಯಾಂಡ್ ಹಾಗೆಯೇ ಗ್ಲಾಸ್ನಲ್ಲಿರೋ ಸೆನ್ಸರ್ ಈ ಎರಡೂ ಕಳಿಸೋ ಇನ್ಪುಟ್ನ ಪ್ರೋಸೆಸ್ ಮಾಡಿ ಹಾಕ್ಕೊಂಡಿರೋ ಗ್ಲಾಸ್ ಮೇಲೆ ವಿಷುವಲ್ ಬರೋ ಹಾಗೆ ಮಾಡುತ್ತೆ. ಈ ಕಾರಣಕ್ಕೆ ಇದನ್ನು ಹಾಕ್ಕೊಂಡಿರೋರು ಮೊಬೈಲ್ ಹಿಡಿಯೋದು ಬೇಕಾಗಿಲ್ಲ. ಈ ಗಾಗಲ್ ಒಂಥರ ವರ್ಚುವಲ್ ರಿಯಾಲಿಟಿ ಹೆಡ್ಸೆಟ್ನ ಇಂಪ್ರೂವ್ಡ್ ವರ್ಷನ್ ಇದೆ. ಹಾಗೆ ಈ ಹಿಂದೆ ಬಂದಿದ್ದ VR ಹೆಡ್ಸೆಟ್ಗಳು ಇನ್ನೊಂದು ವರ್ಚುವಲ್ ಜಗತ್ತಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿತ್ತು. ಆದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇನ್ನು AR ಗ್ಲಾಸ್ ಕಂಪ್ಲೀಟ್ ಮೊಬೈಲ್ ಬಳಸೋ ಅನುಭವ ಕೊಡುತ್ತೆ. ರಿಯಾಲಿಟಿನಲ್ಲಿ ಇದ್ಕೊಂಡೇ ಇನ್ನೊಂದು ಪ್ರಪಂಚನ ಕಣ್ಣಾರೆ ಕಾಣಬಹುದು. ಈ ಎಲ್ಲ ಕಾರಣಕ್ಕೆ AR ಗ್ಲಾಸ್ಗಳು ಮುಂದೊಂದು ದಿನ ಸ್ಮಾರ್ಟ್ಫೋನ್ಗಳನ್ನ ಮೂಲೆಗಟ್ಟುತ್ತೆ ಅಂತಾರೆ ಅನೇಕರು. ಇನ್ನು 1968ರಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿನ ಇವಾನ್ ಸದರ್ಲ್ಯಾಂಡ್ ಹಾಗೆಯೇ ಅವರ ಸ್ಟೂಡೆಂಟ್ ಬಾಬ್ ಸ್ಪ್ರಾಲ್ ಸೇರಿ ಮೊದಲ AR ಗ್ಲಾಸನ್ನು ಕಂಡುಹಿಡಿದ್ರು. ಇದು 2014ರಲ್ಲಿ ನಮ್ಮ ಭಾರತಕ್ಕೆ ಮೊದಲು ಕಾಲಿಡ್ತು. ಆರಂಭದಲ್ಲಿ ಇದನ್ನು ಡಿಫೆನ್ಸ್ ಹಾಗೆಯೇ ಹೆಲ್ತ್ ಕೇರ್ ಸೆಕ್ಟರ್ಗಳಲ್ಲಿ ಮಾತ್ರ ಬಳಸ್ತಾ ಇದ್ರು. ಇನ್ನು ಕಾಲ ಕಳೆದಂತೆ ಅನೇಕ ಬದಲಾವಣೆ ಕಂಡು 2020ರ ನಂತರ ಜಿಯೋ, ಮೆಟಾ ಸೇರಿದಂತೆ ಅನೇಕ ಕಂಪನಿಗಳು ತಮ್ಮದೇ AR ಗ್ಲಾಸ್ಗಳನ್ನ ಮಾರುಕಟ್ಟೆಗೆ ತಂದವು. ಅನೇಕ ಸೆಲೆಬ್ರಿಟಿಗಳು ಇದನ್ನು ಬಳಸ್ತಾ ಇದ್ದಾರೆ ಕೂಡ. ಇನ್ನು ಕೆಲವೇ ವರ್ಷಗಳಲ್ಲಿ ಜನಸಾಮಾನ್ಯರ ಕಣ್ಣಿಗೂ ಕೂಡ AR ಗ್ಲಾಸ್ ಬರೋ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಹೀಗೆ AR ಹೊಸ ಸಂಚಲನ ಸೃಷ್ಟಿ ಮಾಡಿದೆ.